ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಅಣ್ಣಮ್ಮ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೆಜೆಸ್ಟಿಕ್ ನಲ್ಲಿರುವಂತಹ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಈ ದೇವಾಲಯವು ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮನ ಸನ್ನಿಧಿಯಾಗಿದೆ. ಸೊ ಇದರ ಇತಿಹಾಸ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಹಲವು ವರ್ಷಗಳ ಹಿಂದೆ ಮುನಿಸ್ವಾಮಣ್ಣ ಹಾಗೂ ಅಣ್ಣಪ್ಪ ಎಂಬುವರ ಜಮೀನಿನಲ್ಲಿ 7 ಸಣ್ಣ ಕಲ್ಲುಗಳ ಮೂಲಕ ಸಪ್ತ ಮಾತೃಕೆಯರ ರೂಪದಲ್ಲಿ ಅಣ್ಣಮ್ಮ ದೇವಿ ಉದ್ಭವಿಸಿದಳು ಎಂಬ ನಂಬಿಕೆ ಇದೆ. ಸೊ ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದೇ ಆ 7 ಜನ ಸಪ್ತ ಮಾತೃಕೆಯರು. ಇಲ್ಲಿ ಈ ದೇವಿಗೆ ಹಾಲು, ಮೊಸರು, ಅನ್ನ, ಮೆಣಸು, ಉಪ್ಪು, ಬೆಲ್ಲ ಮತ್ತು ಮೊಸರನ್ನ ಕೊಟ್ಟು ಸಮರ್ಪಿಸಿ ಈ ದೇವಿಯನ್ನ ಬೇಡ್ಕೊಳ್ತಾರೆ. ಆ ಪ್ರತೀತಿ ಇಲ್ಲಿದೆ. ಸೊ ಇಲ್ಲಿ ನೀವೇನ್ ನೋಡ್ತೀರಾ, ಇದು ಒಳಗಡೆ ದೇವಸ್ಥಾನ ಹೇಗಿದೆ ಅಂತ. ಗರ್ಭಗುಡಿ ಒಳಗಡೆ ಫೋಟೋ ತೆಗಿಯೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಅದರ ಗರ್ಭಗುಡಿ ಬಿಟ್ಟು ಹೊರಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸಪ್ತ ಮಾತೃಕೆಯರ ಉತ್ಸವ ಮೂರ್ತಿ ಸಹ ನೀವು ನೋಡಬಹುದು. ಇಲ್ಲಿ ಎಲ್ಲ ಜೋಡಿಸಿದ್ದಾರೆ. ಸೊ ಈ ದೇವಾಲಯದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಕರಗ ವಿಶೇಷ ಇಲ್ಲಿ. ಹಾಗೆ ಇಲ್ಲಿ ಪ್ರತಿ ವರ್ಷ ಕರಗ ಏನ್ ನಡೆಯುತ್ತೆ ಅದು ಈ ದೇವಸ್ಥಾನಕ್ಕೆ ಬಂದು ಹೋಗೋದು ಅಂತ ಒಂದು ಪ್ರತೀತಿ ಇದೆ. ಹಾಗೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಚರ್ಮ ಸಂಬಂಧಿತ ರೋಗಗಳು ಸೇರಿದಂತೆ ವಿವಿಧ ರೋಗಗಳಿಂದ ಬಳಲುತ್ತಿರುವ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇಲ್ಲಿ ಒಂದು ಪೂಜೆ ಸಲ್ಲಿಸ್ಕೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಂಬ್ತಾರೆ. ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಭೇಟಿ ನೀಡ್ತಾರೆ. ಸೊ ನಾನು ಆಗ್ಲೂ ಹೇಳ್ದಂಗೆ ಇವಿಷ್ಟು ಸಪ್ತ ಮಾತೃಕೆಯರ ಉತ್ಸವ ಮೂರ್ತಿಗಳು. ಸೊ ಇಲ್ಲಿ ಹೊರಗಡೆ ದೇವಸ್ಥಾನ ಚಿಕ್ಕದಾಗಿ ಅನ್ಸುತ್ತೆ, ಬಟ್ ಒಳಗಡೆ ತುಂಬಾ ದೊಡ್ಡದಾಗಿದೆ. ಸೊ ಇದು ಮೇನ್ ಉತ್ಸವ ಮೂರ್ತಿ. ಸೊ ಹೊರಗಡೆಯಿಂದ ವ್ಯೂ ಹೇಗ್ ಕಾಣುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ಸೊ ಇದಿಷ್ಟು ಅಣ್ಣಮ್ಮ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.